ಮತ್ತೆ ರೀ ಇದು ನಿಂಬಿ ಗಿಡ ರೀ? ನಿಂಬೆ ಗಿಡ ಅವ್ ನೋಡ್ರಿ. ಹಾ ರೀ, ಎಷ್ಟ್ ಅದಾವ್ರಿ ನಿಂಬಿ ಗಿಡ ಬಡ್ರಿ ಇವು? ಇವು ಇಲ್ಲಿ 215 ಅದಾವ್ರಿ. ಹಾ ರೀ, ಫುಲ್ ನೋಡ್ರಿ ಮಿಡಿ ಭಾಳ ಅವ್ರಿ. ಆದ್ರಿ ಈಗೆಲ್ಲಾ ಸ್ವಚ್ಛ ಆಗ್ಯದ್ರಿ ಮಾಲ್ ತೆಗ್ದಿವ್ರಿ. ಎಷ್ಟ್ ಬರ್ತದ ಒಟ್ಟು ಈಗ ರೇಟ್ ಇಳಿತದ ಅಂತ ಹೇಳಿ. ಅಲ್ರಿ ಅವು ತೆಗಿಲಕ್ರಿ ಈಗ ನಿಮ್ ಕಾಯಿ ನೋಡ್ರಿ ಏನ್ ಸ್ವಲ್ಪ ಈಗ ಆದ್ರಿ ಈಗ ಮತ್ತ್ ಇನ್ನ ಬರ್ಲತ್ತರಿ ಮಾಲ ಬಂದದ್ರಿ. ಇಲ್ಲಿ ನೋಡ್ರಿ, ಇಲ್ಲ ಬಂದವ ನೋಡ್ರಿ, ಬರಂತ ಮಾಲ್ ಆದ್ರಿ. ಇಲ್ಲಿ ನೋಡ್ರಿ ಎಲ್ಲ ಎಷ್ಟ್ ಕಾಯಿ ನೋಡ್ರಿ ಎಷ್ಟ್ ಅದಾವ ಏನ್ರಿ? ಫುಲ್ ಕಾಯಿ ಅದಾವ ನೋಡ್ರಿ ಗಾರಿ. ಹಾ ರೀ, ಇದಕ್ಕೆಲ್ಲ ಏನೇನ್ ಮಾಡ್ತೀರಿ ನೀವು ರೀ? ನಿಂಬಿ ಗಿಡಕ್ಕ ಎಲ್ಲ ವ್ಯವಸ್ಥೆ ರೀ? ಇವಕ್ಕ ವರ್ಷನಾಗ ಒಂದ್ 2-3 ಸಲ ಸ್ಪ್ರೇ ಮಾಡ್ತೇವ್ರಿ. ಸ್ಪ್ರೇ ಮಾಡೇಬೇಕ್ರಿ 2-3 ಸಲ. ಸ್ಪ್ರೇ ಯಾವ್ದಾವ್ ತಗೋತೀರಿ ಇದಕ್ಕ? ನಾವು ಕರಾಟಿ ರೀ, ನೀಮ. ಕರಾಟಿ ನೀಮ ಇವೆ ರೀ. ಕರಾಟಿ ನೀಮ. ಇವು ತ್ರಿಪ್ಸಿನ ಸಂಬಂಧ ಅಷ್ಟೇ ರೀ. ತ್ರಿಪ್ಸ್ ಮೊದಲ ಒಂದು ಕೀಟನಾಶಕ ಹಾಕಾದ್ರಿ. ಕೀಟನಾಶಕ ಹೊಡ್ಕೊಂಡು ಕರಾಟೆ ನೀಮ್ ಹಾಕೊಂಡು ಆಮೇಲೆ ಏನದ ಒಂದು ತ್ರಿಪ್ಸ್ ಬಾಯೋ ಹಾಕ್ತೇವ್ರಿ. ಬಾಯೋ 0 ಡ್ರಿಚಿಂಗ್ನು ಮಾಡ್ತೇವ್ರಿ. ಡ್ರಿಚಿಂಗ್ನು ಮಾಡಿರ್ತೇವ್ರಿ. ಭಾವನ ಬೆಲ್ಲ ಇದು ಹಾಕಿ ಡ್ರಿಚಿಂಗ್ನು ಮಾಡಿರ್ತೇವ್ರಿ. ಬಡ್ಯಾಗ 1 ಲೀಟರ್ ಮಾಡ್ರಿ ಸುತ್ತೆಲ್ಲ ಹಾಕೋದು. ಅಂದ್ರ ಈ ಸಲ ಏನ್ ಮಾಡಿದೇವ್ರಿ ನಾವು, ಹೋದರ್ಸ ಒಂದ್ ಸ್ವಲ್ಪ ರೇಟ್ನಾಗ ಬಂದಿತ್ತಿಲ್ಲ. ಈ ಸಲ ನಾವು ಸ್ವಲ್ಪ ಹೊಸ ಪ್ರಯೋಗಕ್ಕೆ ಏನದ ಡ್ರಿಂಚಿಂಗ್ ಮಾಡಿದೇವ್ರಿ. ಅಂದ್ರ ಈ ರೇಟಿನ್ಕಿಂತ ಮೊದಲು ಬರಾಪ್ಲೆ ಮಾಡಿದೇವ್ರಿ ಅದಕ್ಕೆ ನಾವು. ಮೊದಲ್ ಏನ್ ಮಾಡಿದೆವು, ಒಂದ್ ಬ್ಯಾರಲ್ನಾಗ ಒಂದ್ 5 ಕಿಲೋ 0 ಹಾಕಿ ಬೆಲ್ಲ ಹಾಕಿ ಕಲಿಸಿ ಇದು ಮಾಡಿ ಅದಕ್ಕೆ ಡ್ರಿಂಚಿಂಗ್ ಮಾಡ್ಕೊಂಡೇವ್ರಿ. ಡ್ರಿಂಚಿಂಗ್ ಮಾಡ್ಕೊಂಡು ಮ್ಯಾಲ ಒಂದ್ ಸ್ಪ್ರೇ ಮಾಡಿದೇವ್ರಿ. ಮ್ಯಾಲ ಸ್ಪ್ರೇ ಮಾಡದ್ರಪ್ಲೆ ನಮ್ಮ ಮಾಲ್ ಇನ್ನ 1 ತಿಂಗಳು ಹೋತಿತ್ತು ಅದ್ರ ದೊಡ್ಡ ಬತ್ರಿ. ಇಲ್ರಿ ಕಾಯಿ ಅಂತೂ ಫುಲ್ ಇದಾಗ್ಯಾವ್ರಿ. ಆಮೇಲೆ ಬಡ್ಡಿಗೆ ಎಲ್ಲ ರೀ ನೀವು ಏನೇನ ಈಗ ಇದು ಎಲ್ಲ ಗೊಬ್ಬರ ತಿಪ್ಪಿ ಗೊಬ್ಬರ ಬಿಟ್ರ ಮತ್ತ ಏನು ಮಾಡಲ್ರಿ, ಡ್ರಿಂಚಿಂಗ್ ಅಷ್ಟೇ. ಮತ್ ಯಾವ ಕಾಳು ಗೊಬ್ಬರ ಹಾಕಲ್ರಿ. ಯಾವ ಕಾಳು ಗೊಬ್ಬರ ಯಾವ ಇಲ್ರಿ ತಿಪ್ಪಿ ಗೊಬ್ಬರ ಏನು ಡ್ರಿಂಚಿಂಗ್ ಮಾಡ್ತೇವ್ರಿ. ಡ್ರಿಂಚಿಂಗ್ ನಾಗ ಏನೇನ್ ಕೊಡ್ತೀರಿ? ಡ್ರಿಂಚಿಂಗ್ ನಾಗ ನೋಡ್ರಿ 0 ಕೊಟ್ಟಿದೀವ್ರಿ. ಈ ಸೈಜ್ ಆಲಕ್ ಮಾಡಿ ಸೈಜ್ ಆಗೋ ಸಂಬಂಧ 0 ಚೋತಿಸ್ರಿ. 0 ಕೊಟ್ಟಿವ್ರಿ. ರೂಟ್ ಕೊಟ್ಟಿವಿ ಒಂದ್ 200 ಗ್ರಾಮ್ ಹಾಕಿವ್ರಿ ಒಂದ್ ಬ್ಯಾರಲ್ಕ. ಮತ್ತ ಒಂದ್ 5 ಕಿಲೋ ಬೆಲ್ಲ ಹಾಕಿದೇವ್ರಿ. 5 ಕಿಲೋ ಬೆಲ್ಲ ರೀ. ಅಷ್ಟ್ ಹಾಕಿ ಡ್ರಿಂಚಿಂಗ್ ಮಾಡಿದ್ರಿ. 5 ಕಿಲೋ 0 ಹಾಕಿ 200 ಲೀಟರ್ ಮಾಡಿ 1 ಲೀಟರ್ ಒಂದೊಂದ್ ಗಿಡಕ್ಕ ಹಾಕೋತ್ ಹೋಗಿ ಅದ್ ಮಾಡಿ ಮತ್ ಮ್ಯಾಲ ಬಾಯೋ 3 0 ಭಾವನ ಒಂದು ಉಮಾ ಶೀಲ್ಡ್ ಅಂತ ಹೇಳಿ ಸ್ಪ್ರೇ ಮಾಡಿಬಿಟ್ಟಿವ್ರಿ. ಮಾಡಿ ಆಮೇಲೆ ಏನದ ಮುಂದ ಮತ್ತೊಮ್ಮ 0 ಭಾವನ ಹೊಡೆದೇವಿ. ಇಲ್ರಿ ಎಲ್ಲಾ ಬಾಳ ಪರ್ಫೆಕ್ಟ್ ಆಗ್ಯಾವ್ರಿ. ಅಂದ್ರ ನಮ್ ಒಂದ್ 200-300 ಡಾಗ್ ಹೊಂಟಾವ್ ನೋಡ್ರಿ ಈಗ ಈ ಸೀಸನ್ದಾಗೆ. 300 ಡಾಗ್ ರೀ? 300 ಡಾಗ್ ಸೀಸನ್. ರೇಟ್ ಅಂತೂ ಫುಲ್ ಅದ್ರಿ ಈಗ. ರೇಟ್ ಅದ್ರಿ. ರೇಟ್ ಈಗ ಮತ್ತೆ ಡೌನ್ ಆಗ್ಯದ್ರಿ. ಈ ವಾರ ನಮ್ ಮಾಲ್ನು ಕಡಿಮೆ ಆಗ್ಯದ್ರಿ. ಮಾಲ್ನು ಪೂರಾ ನಾವು 0 ಮಾಡಿ ಇಟ್ಟೇವ್ರಿ. ಈ ಮಾಲ್ ರೀ ಇದು ನಿಮ್ಗ ಒಂದ್ 15-20 ದಿವಸ ಬರ್ತರಿ. ಈಗಿನ ಬಿಸಿಲು ಬಾಳ ಇರ್ತದ್ರಿ. ಈಗಿನ ರೇಟ್ ಆಗುದೇರಿ. ಇದು ಸೈಜ್ ಅದಲ್ರಿ. ಈಗ ಇನ್ನೊಂದ್ ಸ್ಪ್ರೇ ಮಾಡದ್ರಿ ಇದು 8 ದಿನದಾಗ ಬರ್ಬಹುದ್ರಿ. ಇನ್ನೊಂದ್ ಸ್ಪ್ರೇ ಮಾಡದ್ರಿ. ನೀರ್ ಸಫಿಶಿಯಂಟ್ ಬೇಕ್ರಿ. ನೀರ್ ಸಫಿಶಿಯಂಟ್ ಐತ ಅಂತ ಬರ್ತದೆ. ಎಲ್ಲ ತೆಂಗಿನ ಗಿಡ ಮನಿ ಪುರ್ತಕ್ ಹಾಕಿರಿ. ಎಲ್ಲ ಕಾಯಿ ಫುಲ್ ಆಗ್ಯಾವ್ರಿ. ಎಲ್ಲ ಅವ್ರಿ. ಆಮೇಲೆ ಮಾವಿನಕಾಯಿ ನೋಡ್ರಿ ಹೆಂಗಾಗ್ಯಾವ್ರಿ? ಮಾವಿನಕಾಯಿ ಅವ್ ನೋಡ್ರಿ ಆಪೂಸ್ ಅವ್ರಿ. ಇವ್ ಯಾವ್ದ್ರಿ ಇದು? ಆಪೂಸ್ ರೀ. ದಮ್ಮ ಅವ್ರಿ ಬಾಳ. ಇವೆಲ್ಲ ಹುಳಿ ಇಲ್ರಿ ಒಟ್ಟೆ ಅವು. ಹುಳಿ ಇಲ್ಲೇನ್ರಿ? ಆಪೂಸ್ ಅವ್ರಿ. ಬಾಳ ಹರದ್ರಿ ಎಲ್ಲ. ಹಸಿ ಹಂಗೆ ಈ ದಂಡಿ ಒಟ್ಟ ಮನಿ ಪುರ್ತ ಕಟ್ಟೆ ಹಾಕಿರಿ. ಎಲ್ಲ ಇವು 8 ಗಿಡ ಅವ್ರಿ. 8 ಗಿಡ ರೀ? 8 ಮಾವಿನ ಗಿಡ ರೀ. 3 ಚಕ್ಕು ಅವ್ರಿ. 3 ಚಕ್ಕು ಗಿಡ ಅದಾವ್ರಿ. ಒಂದ್ 2 ನೀಲ್ ಗಿಡ ಅವ್ರಿ. ಒಂದ್ 2-3 ಪೇರಿ ಗಿಡ ಅವ್ರಿ. ಎಲ್ಲಾ ತರ ಮಾಡ್ರಿ. ಅಂಜೀರ್ ಅದ್ರಿ. ಅಂಜೀರ್ ಒಂದ್ ಆದ್ರಿ. ಎಲ್ಲಾ ಇಟ್ಟಿವ್ರಿ. ಜವಾರಿ ಬಾಳಿಕೆ ಇಟ್ಟಿವ್ರಿ. ಅವೆಲ್ಲಾ ಹುಡುಗರು ಮತ್ತ ಈಗ ನಾವ್ ಕೊಂಡ್ ತರದ್ ಆಗಲ್ಲಲ್ರಿ. ಎಲ್ಲ ಅದ್ರ ಮೇಲೆ ಅವ್ ಇಟ್ಟು ತಿನ್ಕೋತ ಹೋಗುದ್ರಿ. ಚಕ್ಕುನು ನೋಡ್ರಿ ಹೆಂಗಾಗ್ಯಾವ. ಚಕ್ಕು ಬಾಳ್ರಿ. ಹೂವ ಮಿಡಿ ಎಲ್ಲ ತೆಳಗ್ ಬಿದ್ದಾವ್ರಿ. ನಿಂಬಿ ಗಿಡನೇ ಫುಲ್ ಫೇಮಸ್ ರೀ. ಅವ್ರಿ ಇವಕ್ಕ ಚಕ್ಕುಕ್ಕ ಈ ಮೈನ್ ಗಿಡಕ್ಕ ಅದ ಏನು ಕೆಮಿಕಲ್ ಹಾಕಲ್ರಿ. ಏನು ಸ್ಪ್ರೇ ಮಾಡಲ್ಲ. ಅವು ನ್ಯಾಚುರಲಿ ಅಲ್ಲಿ ಮತ್ತ ಅವಕ್ ನಾವ್ ತೆಳಗ್ ತಗೊಂಡ್ ಹಣ್ಣ್ ಮಾಡಲ್ರಿ. ಅವ್ ಗಿಡದಾಗಿ ಅಷ್ಟೇ ರೀ. ಸ್ವಲ್ಪ ಮೆತ್ತಗೈತಂದ್ರ ಅಷ್ಟೇ ತೊಳುದು ಸೈಜ್ ಬಂದದು ಅವ್ ಅಷ್ಟೇ ತಿಲ್ಲಕ್ ಯೂಸ್ ಮಾಡೋರಿ. ಅವ್ ತಂದ್ ಹಾಕನ ಅದು ಇದು ಆತಾವ ಅಂತ ಹೇಳ್ರಿ. ಅದಕ್ ಗಿಡದಾಗ ನ್ಯಾಚುರಲಿ ಹಣ್ಣ್ ಆಗ್ಬೇಕ್ರಿ. ಅವು
ಈ ಬಾಳಿಕಾಯಿ ಆದ್ರೂ ನೋಡ್ರಿ ಅಲ್ಲಿ ಒಂದ್ ಬಾಳಿ ಗಿಡ ಅದ ಸದ ಅದು ಅಲ್ಲೇ ಹಣ ಆಲಗತ್ತವ. ಅಲ್ಲೇ ಹಣ್ಣು ಆಲಗತ್ತವ ಒಂದ್ ಆತವ್ರಿ ಹಂಗೆ ಹುಡುಗರು ಹಂಗೆ ಹಂಗ ಹಣ ಆತ ಹಂಗ ತಿಂದ್ ಬಿಡ್ತಾವ. ಅವೇನ್ ತೆಗೆದು ಹಾಕಿ ಹಣ್ಣಿಗೆ ಹಾಕಿ ಅದು ಒಮ್ಮೆ ಮಾಡೋದಿಲ್ರಿ. ಸ್ವಲ್ಪ ಪರಿಚಯ ಹೇಳ್ಬಿಡ್ರಿ. ಈಗ ಬಂದು ನದಾಪತ್ ಹೇಳ್ರಿ, ಮಾವಿನಹಳ್ಳಿ ರೀ ನಮ್ಮದು. ನಾವು ಇರುದು ಇದು ಅಳೂರ್ ಏರಿಯಾ ಹೊಲ ರೀ. ಮೈನಾಳ್ಯಾಗನು ಅಲ್ಲಿ ಹೊಲಗಳವ್ರಿ. ಆದ್ರ ನಾವ್ ಇರುದು ಎಲ್ಲ ಇಲ್ಲೇ ಇಂಡಿ ತಾಲೂಕು ರೀ. ಇಂಡಿ ತಾಲೂಕ್ ರೀ ಮಾವಿನಹಳ್ಳಿ. ಇವು ನಿಂಬಿ ಗಿಡ ತಳಿ ಯಾವ್ದ್ರಿ ಇದ್ರಿ? ಇದು ಕಾರ್ಚಿ ಅಂತ ಹೇಳ್ರಿ. ಕಾರ್ಚಿ ಕಾಗಜಿ ರೀ? ಕಾಗಜಿ ಜವಾರಿ. ಇದು ಪ್ರಪಂಚದಾಗೆ ನಂಬರ್ 1 ರೀ. 12 ತಿಂಗಳ್ರಿ. 12 ತಿಂಗಳ ಈ ಕಡೆ ಹಂಗೆ ಹರಿಯುದ್ರಿ, ಹಂಗೆ ಹೂ ಬಿಡುದು, ಹಂಗೆ ಕಾಯಿ ಆಗುದು. ಇದು ಕಂಟಿನ್ಯೂ ಇದ್ದಂಗೆ ರೀ. ಕಂಟಿನ್ಯೂ ಇದ್ದಂಗೆ. ಇಲ್ರಿ ಎಲ್ಲ ಕಾಯಿ ನೋಡ್ರಿ, ಈ ಮೊನ್ನೆ ಎಲ್ಲ ಅರ್ದಿನ ಹೇಳ್ತೀರಿ, ಇನ್ನ ಕಾಯಿ ನೋಡ್ರಿ ಎಷ್ಟು ವಜ್ಜೆ ಅದಾವ್ರಿ. ಇಲ್ಲ ಈ ಸೀಸನ್ದಾಗ ಏನಾದ್ರು ಚಲೋ ಆಗ್ಯಾವ್ರಿ ನಮ್ಗೆ. ಸರಿ ತೋರಿ ಅಂದ್ರ ನಮಸ್ಕಾರ ರೀ.